ನಿತ್ಯ ಜೀವನಕ್ಕೆ ಸ್ವಾಗತ. ನಾನು ಇವತ್ತು ಶಾಂತಮಲೆ ಅಂದರೆ ಶಬರಿಮಲೆ ಬಗ್ಗೆನೇ ಒಂಚೂರು ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಆದಷ್ಟು ದಯವಿಟ್ಟು ನನ್ನ ಇದೊಂದು ವಿಡಿಯೋನ ಎಲ್ಲರಿಗೂ ಸುಮಾರು ಒಂದು 10 ಜನಕ್ಕಾದ್ರೂ ನೀವು ಶೇರ್ ಮಾಡಿದ್ರೆ ಸುಮಾರು ಜನಕ್ಕೆ ರೀಚ್ ಆಗುತ್ತೆ. ಅಟ್ಲೀಸ್ಟು ನಾವು ಕೇರಳ ಸರ್ಕಾರಕ್ಕೆ ಹೇಳೋಷ್ಟು ನಮಗೆ ಇದಿಲ್ಲ. ನಮ್ಮ ಕರ್ನಾಟಕ ಸರ್ಕಾರದಲ್ಲಾದ್ರೂ ಒಳ್ಳೊಳ್ಳೆ ಸಮಾಜ ಸೇವೆನಲ್ಲಿರೋರಿಗೆ ಇದು ರೀಚ್ ಆದರೆ ಅವರು ಏನಾದ್ರೂ ಆ ಸರ್ಕಾರದ ಜೊತೆ ಮಾತಾಡಿ ಹಂಗೆ ಕಿವಿಯಿಂದ ಕಿವಿಗೆ ಹೋಗಿ ನಮ್ಮ ಮಿನಿಸ್ಟ್ರ್ ಕಿವಿಗೆ ಹೋಗಿ ಮತ್ತೆ ಕೇರಳದ ಮಿನಿಸ್ಟ್ರ್ ಜೊತೆ ಮಾತಾಡಿ ಏನಾದರೂ ಒಂದು ವ್ಯವಸ್ಥೆ ಮಾಡ್ತಾರೆ ಅಂತ ನನ್ನದೊಂದು ಸಣ್ಣ ಆಸೆ. ಅಲ್ಲಿ ತುಂಬ ಜನ ತುಂಬ ಕಷ್ಟ ಇದೆ. ಡೋಲಿನಲ್ಲಿ ಹೋಗ್ತಾರೆ. ಡೋಲಿ ರೋಡು ನೋಡಿ ಈ ಥರ ತುಂಬ ಕಡಲಿದೆ. ಪಾಪ ಜನ ಎತ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಈ ಕಡೆ ಭುಜಗಳು ಎರಡೂ ಜಡ್ಡು ಬಿದ್ದು ಇಷ್ಟಪ್ಪ ಗಂಟು ಥರ ಆಗಿರುತ್ತೆ. ನಾನು ಅದನ್ನು ವಿಡಿಯೋ ಮಾಡಲಿಲ್ಲ. ಪಾಪ ಅವ್ರ ಕಷ್ಟದಲ್ಲಿ ಎತ್ಕೊಂಡು ಹೋಗುವಾಗ ನಾವು ವಿಡಿಯೋ ಮಾಡೋಲ್ಲ ಅಂತ ಚೆನ್ನಾಗಿರೋದಿಲ್ಲ ಅಂದ್ಬಿಟ್ಟು ನಾನು ವಿಡಿಯೋ ಮಾಡಲಿಲ್ಲ. ಇನ್ನೊಬ್ರು ಅವ್ರಿಗೆ ಪಾಪ ಕಾಲಿಲ್ಲ, ಕುಂಟ್ಕೊಂಡು ದೊಣ್ಣೆ ಹಿಡ್ಕೊಂಡು ಹತ್ತಾ ಇದ್ರು. ನೀವು ಡೋಲಿನಲ್ಲಿ ಹೋಗೋದಲ್ವ ಸ್ವಾಮಿ ಅಂತ ಅಂದೆ. ಬೇಡ ಸ್ವಾಮಿ, ಯಾವ್ಯಾವ ಜನ್ಮದ ಪಾಪ ನನಗೆ ಈ ಥರ ಸ್ಥಿತಿ ಇದೆ, ಮತ್ತೆ ಇವಾಗಲೂ ಹೋಗ್ಲ ಸ್ವಾಮಿ ಅಂತ ಅಂದರು. ದುಡ್ಡು ಕೊಡ್ತೀರಲ್ವ, ಯಾಕೆ ಅನ್ಕೊಳ್ತೀರಾ ಅಂತ ಅಂದೆ. ದುಡ್ಡಿಂದ ಎಲ್ಲ ಕೊಂಡ್ಕೊಳಕ್ಕಾಗಲ್ಲ ಸ್ವಾಮಿ. ನಮ್ಮನ್ನು ಅವರು ಎತ್ಕೊಯ್ತಾರೆ ನೋಡಿ, ಅವ್ರನ್ನ ಸ್ಥಿತಿನ ನೋಡಿ. ನಮ್ಮ ಮನುಷ್ಯರು ಒಬ್ರು ನಮ್ಮ ದೇಹನ ಒತ್ಕೊಂಡು ನಾವು ಹತ್ತೋದು ಕಷ್ಟ, ಅಂಥದ್ರಲ್ಲಿ ಇನ್ನೊಬ್ರನ್ನ ಒತ್ಕೊಂಡು ಹತ್ತೋದು ಎಷ್ಟು ಕಷ್ಟ ಅಲ್ವಾ ಸ್ವಾಮಿ ಅಂತ ಅಂದರು ಅವರು. ಪಾಪ ಆಮೇಲೆ ಹೆಣ್ಮಕ್ಳಿಗೆ ಏಜಲ್ಲಿ ಬಿಡೋದಿಲ್ಲ, ಏಜ್ ಆದಮೇಲೆ ಬಿಡ್ತಾರೆ. ಅಂಥ ಟೈಮಲ್ಲಿ ಹತ್ತೋದು ತುಂಬ ಕಷ್ಟ. ನಾನು ಹೋಗುವಾಗನೇ ಸುಮಾರು ಜನ ನೋಡಿದೆ, ಸುಸ್ತಾಗಿ ಲೇಡೀಸೇ ಕೂತ್ಕೊಳ್ತಾರೆ. ಇದೊಂದು ಈಗ ಶ್ರೀಶೈಲದಲ್ಲೆಲ್ಲ ಮಾಡಿದಾರಲ್ಲ ರೂಪ್ ಥರ ಮಾಡಿದ್ರೆ ಆವಾಗ ಅದರಲ್ಲಿ ಇವಾಗ ಇದಕ್ಕೆ ಎಷ್ಟಿದೆಯೋ ನನಗೆ ಪರ್ಫೆಕ್ಟಾಗಿ ಗೊತ್ತಿಲ್ಲ. ಕೆಲವರು 4,000 ಅಂತಾರೆ, ಕೆಲವರು 5,000 ಅಂತಾರೆ ಡೋಲಿಗೆ. ನನಗೆ ಅದರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ಇವಾಗ ಅದಕ್ಕೆ 4,000 5,000 ಇದ್ರೆ ಈ ರೂಪ ಅಥವಾ ಇವಾಗ ಟ್ಯಾಕ್ಟ್ರು ತುಂಬ ಓಡಾಡ್ತವೆ ರೋಡಲ್ಲಿ. ದೇವಸ್ಥಾನಕ್ಕೆ ಏನೇನು ಬೇಕಾಗಿದೆ ಸಾಮಗ್ರಿಗಳು, ಅಕ್ಕಿ ಆಗಿರ್ಬೋದು, ಮತ್ತೆ ತೆಂಗಿನಕಾಯಿ, ಅದು ಇದು ತುಂಬ ಟ್ಯಾಕ್ಟ್ರುಗಳು ಓಡಾಡ್ತಿರ್ತವೆ. ನಾವು ಬರುವಾಗನೇ ನೋಡಿದ್ವಿ, ಹೆಜ್ಜೆಗೂ ಟ್ಯಾಕ್ಟ್ರುಗಳು ಓಡಾಡ್ತವೆ. ರೂಪ ಆದ್ರೂ ಸರಿನೇ ಅಥವಾ ಟ್ಯಾಕ್ಟ್ರು ಓಡಾಡುತ್ತಲ್ಲ, ಅದೇ ಥರ ಏನಾದರೂ ವ್ಯವಸ್ಥೆ ಮಾಡಿದ್ರೆ ವಯಸ್ಸಾಗಿರೋ ಮಹಿಳೆಯದಿರು ಹೋಗ್ಬೋದು. ಮತ್ತೆ ಇನ್ನು ವಯಸ್ಸು ಕೈಯಲ್ಲಿ ಆಗದಿರೋರು ಎಲ್ಲರಿಗೂ ಒಂದೊಂದ್ಸತಿ ಆಸೆ ಇರುತ್ತೆ. ಕಾಲು ಈ ಹ್ಯಾಂಡಿಕ್ಯಾಪ್ಟ್ಗಳು, ಮತ್ತೆ ವಯಸ್ಸಾಗಿರೋ ಗಂಡು ಮಕ್ಕಳು, ಮತ್ತೆ ಹೆಣ್ಮಕ್ಳು ವಯಸ್ಸಾಗಿರೋರು ಎಲ್ಲರೂ ಹೋಗೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಮತ್ತೆ ಆ ಜನದ ಕಷ್ಟನ ನೋಡೋಕ್ಕಾಗಲ್ಲ, ಒತ್ಕೊಂಡು ಹೋಗ್ತಾರಲ್ಲ, ಅವ್ರಿಗೆ ತುಂಬಾನೇ ಕಷ್ಟ ಇದೆ. ಅವ್ರಿಗೆ ಜೀವನಕ್ಕಾಗತ್ತೆ ಅನ್ನೋದಾದ್ರೆ ಇವಾಗ 10 ಜನ ಈ ಡೋಲಿನಲ್ಲಿ ಹೋಗೋರು ಈ ಥರ ಏನಾದರೂ ಬೇರೆ ಆಲ್ಟರ್ನೇಟ್ ವ್ಯವಸ್ಥೆ ಬಂದಾಗ 10 ಜನಕ್ಕೆ 1,000 ಜನ ಹಾಕ್ತಾರೆ. ಆವಾಗ ಅವ್ರಿಗೆ ಏನಾದರೂ ಒಂದು ಕೆಲಸ ಕೊಟ್ಕೊಂಡು ಅಲ್ಲೇ ಅವ್ರ ಜೀವನಕ್ಕೆ ಅನುಕೂಲ ಮಾಡ್ಬೋದು. ಹಂಗಂತ ಅಂದ್ಬಿಟ್ಟು ಇದು ಡೋಲಿನ ನಿಷೇಧ ಮಾಡಿ ಈ ಥರ ರೂಪ್ ಆಗ್ಬೋದು ಅಥವಾ ಟ್ಯಾಕ್ಟ್ರು ಓಡಾಡ್ತಾವಲ್ಲ ಅದೇ ಥರ ಏನಾದರೂ ವ್ಯವಸ್ಥೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಯಾಕಂದರೆ ಅಲ್ಲಿ ಹೋದವ್ರ ಕಷ್ಟ ಎಲ್ಲ ಪರಿಹಾರ ಮಾಡ್ತಾನೆ ಭಗವಂತ, ಶಾಂತ ಸ್ವರೂಪ. ಹಂಗಾಗಿ ಇನ್ನೊಬ್ರಿಗೆ ಕಷ್ಟ ಕೊಟ್ಟು ನಾವು ದೇವ್ರನ್ನ ನೋಡೋದು ಅಂತ ಚೆನ್ನಾಗಿಲ್ಲ ಅಂತ ಅನ್ನೋದು ಸಾಮಾನ್ಯ ಜನಕ್ಕೆ ಅರ್ಥ ಆಗುತ್ತೆ ಅದು. ಹಂಗಾಗಿ ನಾನು ಇದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು. ಬಂದಾಗಿಂದನೂ ಹಂಗೆ ಅನ್ನಿಸ್ತು ನನಗೆ. ನಾನು ಅಯ್ಯಪ್ಪ ಸ್ವಾಮಿ ವಿಡಿಯೋ ಹಾಕಿದ್ನಲ್ಲ, ಹಾಗಾಗಿ ಅದಾದ್ಮೇಲೆ ಇದನ್ನ ಹಾಕೋಣ ಅಂತ ಅಂದ್ಬಿಟ್ಟು ನಾನು ವಿಡಿಯೋ ಹಾಕಲಿಲ್ಲ. 1,000 ಜನ ಹೋಗೋ ಕಡೆ ಈಗ 10 ಜನ ಹೋದರೆ ಅದೇ ನೆಕ್ಸ್ಟ್ 1,000 ಜನ ಹೋಗ್ತಾರೆ. ಖಂಡಿತ ಅನುಕೂಲ ಇದೆ. ಅಂದರೆ ಎಷ್ಟೋ ಜನಕ್ಕೆ ಇವಾಗ ಹ್ಯಾಂಡಿಕ್ಯಾಪ್ಟ್ಗಳು ತುಂಬ ಇದ್ದಾರೆ. ಆ ಥರ ಆಲ್ಟರ್ನೇಟ್ ಇದ್ದಾಗ ವಯಸ್ಸಾದ ಮಹಿಳೆಯರು ಹೋಗ್ತಾರೆ, ಹ್ಯಾಂಡಿಕ್ಯಾಪ್ಟ್ಗಳು ಹೋಗ್ತಾರೆ, ವೃದ್ಧರು, ವಯಸ್ಸಾದವರು, ಗಂಡು ಮಕ್ಕಳು ಸಹ ಹೋಗ್ತಾರೆ. ಹಾಗಾಗಿ ಅದೊಂದನ್ನ ವ್ಯವಸ್ಥೆ ಮಾಡಬೇಕು. ಎಲ್ಲ ಕಡೆ ಸಾಮಾನ್ಯವಾಗಿ ಅದನ್ನ ಮಾಡಿದ್ದಾರೆ. ರೂಪ್ ಆಗ್ಬೋದು ಅಥವಾ ಒಂದು ಗಾಡಿ ವ್ಯವಸ್ಥೆ ಆಗ್ಬೋದು. ಬೇಕಾದ್ರೆ ಗಾಡಿ ಏನಾದ್ರೂ ಒಂದೊಂದು 2 ಮನುಷ್ಯರಿಗೂ ಸಹ ಒಂದೊಂದು ಗಾಡಿ ಮಾಡಿದ್ರು ಅಲ್ಲಿ ಇವಾಗ ಡೋಲಿನ ಹೊರ್ತಿದಾರಲ್ಲ ಅವ್ರಿಗೆ ಸಹ ಡ್ರೈವಿಂಗ್ ಕೆಲಸ ಕೊಟ್ರು ಅವ್ರ ಜೀವನಕ್ಕೆ ಏನೂ ತೊಂದರೆ ಆಗೋದಿಲ್ಲ.
ನಾನು ಅದೇ ಯೋಚನೆ ಮಾಡಿದೆ, ಅವ್ರ ಜೀವನನಾದ್ರೂ ನಂಬ್ಕೊಂಡಿರ್ತಾರಲ್ಲ ಅಂತ. ಜನ ಜಾಸ್ತಿ ಬರ್ತಾರೆ, ಮತ್ತೆ ಗಾಡಿಗಳು ವ್ಯವಸ್ಥೆ ಮಾಡಿದ್ರೆ ಅವ್ರಿಗೂ ಕಷ್ಟ ಆಗಲ್ಲ, ಅವ್ರ ಜೀವನನೂ ನಡೀತದೆ, ಹೋಗಿ ಬರೋರ್ಗೂ ಸಹ ಏನು ಮುಜುಗರ ಅನ್ಸೋದಿಲ್ಲ. ಈಗ ಅದರಲ್ಲಿ ಅಟ್ಲೀಸ್ಟ್ 2,000 ಇದೆ ಅಂದ್ರೆ ಇದ್ರಲ್ಲಿ 1,000 ಆದ್ರೂ ಮಾಡ್ಲಿ, ಆವಾಗ ಸರಿ ಹೋಗುತ್ತೆ. ದುಡ್ಡಿನ ಉದ್ದೇಶಕ್ಕೆ ನಾನು ಹೇಳ್ತಿಲ್ಲ, ಖಂಡಿತ ಜನದ ಕಷ್ಟಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಶಾಂತಿ ಪ್ರಿಯವನು, ಶಾಂತಿ ಮಲೆ ವಾಸ, ಹಂಗೆ ಜನನು ಶಾಂತಿಯಾಗಿ ಇರಲಿ, ಮತ್ತೆ ಜನಕ್ಕೆ ಕಷ್ಟ ಬರೋದು ಬೇಡ ಅನ್ನೋ ಉದ್ದೇಶದಿಂದ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ನನ್ನ ತಮ್ಮನ ಒಬ್ಬ ಸಮಾಜ ಸೇವಕ ಸಮಾಜದಲ್ಲಿ ಇದ್ದಾರೆ, ಒಳ್ಳೊಳ್ಳೆ ಗೌರ್ಮೆಂಟ್ ಹುದ್ದೆದಲ್ಲಿ ಇದ್ದಾರೆ. ಅವರುಗಳು ಹೆಸರು ಹೇಳಲ್ಲ ನಾನು, ಅಟ್ಲೀಸ್ಟ್ ಅವ್ರುಗಳಿಗಾದ್ರೂ ರೀಚ್ ಆಗಿ ಗೊತ್ತಾಗಿ 10 ಜನಕ್ಕಾದ್ರೂ ಅವ್ರು ರೀಚ್ ಮಾಡಿದ್ರೆ ಖಂಡಿತ ಈ ಸಮಸ್ಯೆ ಬಗೆಹರಿತದೆ ಅಂತ ನನಗೆ ಅನಿಸುತ್ತೆ. ಹಾಗಾಗಿ ದಯವಿಟ್ಟು ನನ್ನ ವಿಡಿಯೋ ನೋಡೋರೆಲ್ಲ ಸ್ವಲ್ಪ ಶೇರ್ ಮಾಡಿರಿ. ನಾನು ಯಾವುದಾದ್ರೂ ಒಳ್ಳೆ ನ್ಯೂಸ್ ಚಾನಲ್ಗೆ ಅಂಥದಕ್ಕೆ ಹ್ಯಾಶ್ಟ್ಯಾಗ್ ಹಾಕ್ತೀನಿ. ನಿಮಗೆ ಮೇಯ್ನಾಗಿ ನನ್ನ ವಿಡಿಯೋ ಇದಾಗೋದಕ್ಕಿಂತ ನನಗೆ ಅಲ್ಲಿ ಅನುಕೂಲ ಆಗಬೇಕು ಅನ್ನೋದೇ ನನ್ನ ಆಸೆ. ನಾನು ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದ್ದೀನಿ. ಅಕಸ್ಮಾತ್ ನನ್ನ ಇದರಿಂದ ದೇವರದ್ದು ವಿಡಿಯೋ ಮಾಡಿರೋದ್ರಿಂದ ಏನಾದರೂ ತಪ್ಪಿದ್ರೆ ನನ್ನಲ್ಲಿ ಕ್ಷಮೆ ಇರಲಿ. ನನ್ನ ವಿಡಿಯೋ ನೋಡಲಿಕ್ಕೆ ಧನ್ಯವಾದಗಳು.